ನನ್ನ ಯೂಟ್ಯೂಬ್ ಪ್ರಯಾಣ ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ, ಬನ್ನಿ ಗೊತ್ತಾಗ. ದುಡಿದು ತಿನ್ನುವಂಥ ವ್ಯಕ್ತಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಆಗ್ತಾನೆ ಅಂತ ಕೇಳಿದ್ದೀವಿ. ನೋಡಿ, ಈ ತಾತ ಈ ವಯಸ್ಸಲ್ಲೂ ಕೂಡ ಅವರಲ್ಲಿರೋ ಉತ್ಸಾಹ, ಸ್ವಾಭಿಮಾನವನ್ನು ನಾವು ಮೆಚ್ಚಲೇಬೇಕು. ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ತಮ್ಮ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿಯಾಯಿತು. ಹಾಗಾಗಿ ನಾನು ಅವರಿಗೆ ಒಂದು ಚಿಕ್ಕದಾಗಿ ಊಟದ ವ್ಯವಸ್ಥೆ ಮತ್ತು ಜೊತೆಗೆ ಆ ಬಾಟಲ್ಗೆ 100 ರೂಪಾಯಿ ಕೂಡ ಸ್ಟಿಕ್ ಮಾಡಿ ಕೊಟ್ಟಿದ್ದೆ. ನನ್ನ ಕೈಲಾದಂಥ ಒಂದು ಚಿಕ್ಕ ಹಣದ ಸಹಾಯವನ್ನು ನಾನು ಅವರಿಗೆ ಮಾಡಿದ್ದೇನೆ. ಸೊ ಯಾಕೆ ಅಂದರೆ, ದುಡಿದು ತಿನ್ನುವಂತಹ ವ್ಯಕ್ತಿ ಯಾವಾಗಲೂ ಶ್ರೇಷ್ಠ. ಮೋಸ ಕಪಟ ವಂಚನೆ ಮಾಡಿ ಬದುಕುವವರನ್ನಗಿಂತ ಈ ಥರದ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡೋಣ. ಅವರ ಮುಖದಲ್ಲಿ ಒಂದು ಸಣ್ಣ ನಗೆಯನ್ನು, ಕಿರುನಗೆಯನ್ನು ನೋಡೋಕ್ಕೆ ಇಷ್ಟಪಡೋಣ. ಈ ಕ್ಲಿಪ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೆಕ್ಸ್ಟ್, ನನ್ನಮ್ಮನಿಗೆ ಸೀರೆ ಅಂದರೆ ಪಂಚಪ್ರಾಣ. ಹಾಗಾಗಿ ನಾನು ಈ ಒಂದು ವಿಡಿಯೋನ ವುಮೆನ್ಸ್ ಡೇ ಸ್ಪೆಷಲಾಗಿ ನಾನು ಮಾಡಿದ್ದೆ. ಎಲ್ಲ ಒಂದು ತಾಯಂದ್ರಿಗೆ ಒಂದು ಸೀರೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ. ನೋಡ್ತಾ ಇರ್ಬೋದು, ನಾವು ಒಬ್ಬರಿಗೆ ಸಹಾಯ ಮಾಡಿದಾಗ ಅವ್ರ ಮುಖದಲ್ಲಿ ಆಗುವಂತಹ ಸಂತಸ, ಖುಷಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಹೆಣ್ಮಕ್ಳು ನಾವು ಯಾರಿಗೂ ಕಮ್ಮಿ ಇಲ್ಲ ಗುರು ಅಂಥೇಳಿ ಸ್ವಾಭಿಮಾನದಿಂದ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡು ಬದುಕ್ತಾ ಇರೋವಂಥ ಎಲ್ಲ ನನ್ನ ತಾಯಂದ್ರಿಗೆ, ಎಲ್ಲ ನನ್ನ ಸ್ತ್ರೀ ಕುಲಕ್ಕೆ ನನ್ನದೊಂದು ದೊಡ್ಡ ಸಲಾಮ್ ಅಂತ ಹೇಳ್ಬೋದು. ಈ ಆಂಟಿ ಅಂತೂ ತುಂಬಾ ಖುಷಿಪಟ್ಟರು. ಯಾವಾಗಲೂ ನಾವು ಒಬ್ಬರ ನಗುವಿಗೆ ಕಾರಣ ಆಗಬೇಕೇ ಹೊರತು ಒಬ್ಬರ ಕಣ್ಣೀರಿಗೆ ಕಾರಣ ಆಗಬಾರ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಗುವವರನ್ನು ಸೋಲಿಸಲಿಕ್ಕೆ ಆಗೋದೇ ಇಲ್ಲ ಅಂತ. ಆದರೆ ನೋವಲ್ಲೂ ನಗುವವರನ್ನು ಸೋಲಿಸಲಿಕ್ಕೆ ನಾವು ಯಾವತ್ತೂ ಆಗಲ್ಲ. ಹಾಗಾಗಿ ಅವರ ಮುಖದಲ್ಲಿ ಬರುವಂತಹ ಒಂದು ಕಿರುನಗೆ, ಇವರೆಲ್ಲ ಸಣ್ಣ ಸಣ್ಣ ಉದ್ಯೋಗ ಮಾಡಿಕೊಂಡು ನಾವು ಬದುಕಬಲ್ಲೆವು, ಪ್ರಪಂಚದಲ್ಲಿ ನಾವು ಬದುಕುವ ಸಾಮರ್ಥ್ಯ ನಮಗೂ ಇದೆ ಅಂತ ಎಷ್ಟೋ ಹೆಣ್ಮಕ್ಳಿಗೆ ತೋರಿಸ್ಕೊಡ್ತಾ ಇರೋಂಥ ಆದರ್ಶ ಮಹಿಳೆಯರು. ನನಗೆ ತುಂಬಾ ಖುಷಿ ಆಯಿತು. ಈ ಒಂದು ಎಪಿಸೋಡ್ ಮಾಡ್ತಾ ಇರೋದು ನಾನು ನನ್ನ ತಾಯಿಗೋಸ್ಕರ. ಯಾಕಂದರೆ ಬದುಕು ಅಂದರೆ ಏನು ಅಂತ ತಿಳಿಸ್ಕೊಟ್ಟಂಥ ಮಹಾನ್ ತಾಯಿ ನನ್ನ ತಾಯಿ. ಅವರಿಗೆ ಸೀರೆ ಅಂದರೆ ಪಂಚಪ್ರಾಣ. ಹಾಗಾಗಿ ಸೀರೆಗಳನ್ನೇ ಕೊಡೋದ್ರ ಮುಖಾಂತರ ನನ್ನ ತಾಯಿಗೆ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಾವು ಇವ್ರನ್ನೆಲ್ಲ ನೋಡಿ ತಿಳ್ಕೋಬೇಕು. ಹೆಣ್ಮಕ್ಳು ನಮಗೂ ಬದುಕುವ ಹಕ್ಕಿದೆ, ನಮಗೂ ಸಾಮರ್ಥ್ಯ ಇದೆ. ನಾವು ಏನೇ ಸಮಸ್ಯೆಗಳು, ಸವಾಲುಗಳು ಬಂದರೆ ಅದನ್ನು ಎದುರಿಸಿ ನಿಂತು ಹೋರಾಟ ಮಾಡಿ ಗೆಲ್ಲೋ ತಾಕತ್ತು ಪ್ರತಿ ಹೆಣ್ಣಿನಲ್ಲೂ ಇದೆ ಅನ್ನೋದನ್ನು ನಾವು ಈ ಎಲ್ಲ ಸ್ತ್ರೀಯರನ್ನು ನೋಡಿದಾಗ, ಈ ಎಲ್ಲ ತಾಯಂದ್ರನ್ನು ನೋಡಿದಾಗ ನಮಗನ್ಸುತ್ತೆ. ಹಾಗಾಗಿ ಯಾರೂ ಕೂಡ ಧೈರ್ಯಗೆಡದೆ ಹೆಣ್ಮಕ್ಳು ಮುನ್ನುಗ್ಗಿ ನಿಮ್ಮದೇ ಆದಂತಹ ಟ್ಯಾಲೆಂಟ್, ನಿಮ್ಮದೇ ಆದಂತಹ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ನೀವು ರೂಪಿಸ್ಕೊಂಡು ನೀವು ಸಹಬಾಳ್ವೆಯಿಂದ ಬದುಕ್ರಿ, ಸಹನೆಯಿಂದ ಬಾಳ್ರಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನನ್ನ ಜೀವನದ ರೋಲ್ ಮಾಡೆಲ್ ಅಂದರೆ ನನ್ನ ತಾಯಿ. ಆ ಸ್ತ್ರೀ ಶಕ್ತಿಗೋಸ್ಕರ ಇವತ್ತಿನ ಒಂದು ಎಪಿಸೋಡನ್ನು ನಾನು ಮಾಡಿದ್ದು. ನನಗೆ ಈ ವಿಡಿಯೋ ಆಲ್ವೇಸ್ ಸ್ಪೆಷಲ್ ಅನಿಸುತ್ತೆ. ಯಾಕಂದರೆ ತುಂಬಾ ಸ್ಪೆಷಲ್. ಆ ಎಲ್ಲ ತಾಯಂದ್ರ ಮುಖದಲ್ಲಿ ಅವತ್ತು ಬಂದಿರುವಂತಹ ನಗು ಆಗಿರ್ಬೋದು, ಅವರು ನನಗೆ ಮಾಡಿರುವಂಥ ಆಶೀರ್ವಾದ ಆಗಿರ್ಬೋದು, ನನ್ನ ಜೀವನ ಪರ್ಯಂತ ನಾನು ಮರೆಯೋಕ್ಕಾಗೋದೇ ಇಲ್ಲ. ಆ ಥರದ ಒಂದು ಆಶೀರ್ವಾದ, ಆ ಥರದ ಒಂದು ನಗುವನ್ನು ನಾನು ಆ ತಾಯಂದ್ರ ಮುಖದಲ್ಲಿ ನೋಡಿದೆ. ಹಾಗಾಗಿ ನನಗೆ ಈ ವಿಡಿಯೋ ಯಾವಾಗಲೂ ಸ್ಪೆಷಲ್ ಅನಿಸುತ್ತೆ. ನನ್ನ ಯೂಟ್ಯೂಬ್ ಜರ್ನಿ ಯಾಕೆ ಅನ್ನೋದು ನಿಮಗೆ ಈ ವಿಡಿಯೋಗಳು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಈ ತರಹದ ಸಾಮಾಜಿಕ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸ್ಕೋಬೇಕು. ಅದಕ್ಕೆ ಯೂಟ್ಯೂಬ್ ಅನ್ನೋದು ನಂಗೆ ಸರಿಯಾದ ಪ್ಲ್ಯಾಟ್ಫಾರ್ಮ್ ಅಂದ್ಕೊಂಡು ನಾನು ಬಂದಿರೋದು. ನನ್ನ ಒಂದು ಉದ್ಯೋಗವನ್ನಾಗಿ ಅದನ್ನು ಮಾಡಿಕೊಂಡು 4 ಜನಕ್ಕೆ ಸಹಾಯ ಮಾಡೋದೇ ನನ್ನ ಒಂದು ಯೂಟ್ಯೂಬ್ನ ಕನಸಾಗಿದೆ. ಆ ಕನಸಿಗೆ ನೀವೆಲ್ಲ ಸಾಥ್ ಕೊಡ್ತೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಹೆಣ್ಮಗಳು ಉರಿ ಬಿಸಿಲಲ್ಲಿ ಚಿಕ್ಕ ಮಗುವನ್ನು ಎತ್ಕೊಂಡು ಒಂದು ಬಸವನನ್ನು ಹಿಡ್ಕೊಂಡು ಕೇಳ್ತಾ ಇದ್ದರು ದುಡ್ಡನ್ನು ಎಲ್ಲರ ಹತ್ರ. ಹಾಗಾಗಿ ನನ್ನ ಕೈಲಾದಂಥ 1,000 ರೂಪಾಯಿಯನ್ನು ಅವರಿಗೆ ಕೊಟ್ಟು ಸಣ್ಣದಾಗಿ ಒಂದು ಸಹಾಯವನ್ನು ಮಾಡಿ ಅವರ ಮುಖದಲ್ಲಿ ಒಂದು ಕಿರುನಗೆ ನೋಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇಲ್ಲಿ ಇನ್ನೊಂದು ಹೆಣ್ಮಗಳು ಕೂಡ ನೋಡಿ, ಮದುವೆ ಆಗುವಂಥ ವಯಸ್ಸಲ್ಲಿ ಅವರು ಪಾಪ ಉದ್ಯೋಗ ಇಲ್ಲದೆ ಅಥವಾ ಉದ್ಯೋಗ ಮಾಡೋಕ್ಕೆ ಅವರಿಗೆ ಕಷ್ಟ ಆಗಿಯೋ ಗೊತ್ತಿಲ್ಲ, ಈ ರೀತಿಯ ಒಂದು ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಏನೇ ಆಗಿದ್ರು ಒಬ್ಬರು ನಗುವಿಗೆ ಕಾರಣ ಆಗೋಣ, ಒಬ್ರಿಗೆ ಒಳ್ಳೆಯದನ್ನು ಬಯಸೋಣ ಅಂಥೇಳಿ ಅವರಿಗೂ ಕೂಡ 1,000 ರೂಪಾಯಿಯನ್ನು ಕೊಟ್ಟು ನಾನು ಒಂದು ಕಿರುನಗೆಯನ್ನು ನೋಡೋ ಪ್ರಯತ್ನ ಮಾಡಿದ್ದೀನಿ.